ಇತ್ತ ಕುರ್ಚಿ ಕಾದಾಟ, ಅತ್ತ ಸಿಎಂ ಬಣದ ವಿದೇಶ ಪ್ರವಾಸ ಗುಲ್ಲು. ವಿದೇಶ ಪ್ರವಾಸದ ಮಾತು ಅಲ್ಲಗಳೆದಿದ್ದಾರೆ ಸಚಿವ ಕೆ ವೆಂಕಟೇಶ್. ನಮ್ಮ ಇಲಾಖೆ ಹೆಸರು ಯಾಕೆ ಬಂತೋ ಗೊತ್ತಿಲ್ಲ, ಯಾರನ್ನೂ ಕಳಿಸಿಲ್ಲ. ಅಧಿವೇಶನದ ವೇಳೆ ಸೀನಿಯರ್ ಶಾಸಕರು ವಿದೇಶಕ್ಕೆ ಹೋಗುವ ಮಾತಾಡಿದ್ರು. ನನ್ನನ್ನು ಫಾರಿನ್ ಟೂರ್ಗೆ ಕರೆದ್ರು, ಬರ್ತೀನಿ ಅಂದಿದ್ದೆ, ಈಗ ಹೋಗ್ತಾ ಇಲ್ಲ. ವಿದೇಶ ಪ್ರವಾಸಕ್ಕೂ ರಾಜಕಾರಣಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂದಿದ್ದಾರೆ. ಸಿದ್ದರಾಮಯ್ಯ ಯಾರನ್ನೂ ಎಲ್ಲಿಗೂ ಕಳಿಸೋರಲ್ಲ, ಹೋಗಿ ಅಂತ ಹೇಳಲ್ಲ ಅಂದಿದ್ದಾರೆ. ರಾಜಕಾರಣದಲ್ಲಿ ಸದ್ಯ ಶಾಸಕರ ವಿದೇಶ ಪ್ರವಾಸ ಚರ್ಚೆ ಆಗ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಪಶುಸಂಗೋಪನಾ ಇಲಾಖೆಯಿಂದ ಈ ಪ್ರವಾಸವನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಚರ್ಚೆಗಳಾಗ್ತಾ ಇರುವಂಥದ್ದು. ಸಚಿವರಾಗಿರುವಂತಹ ವೆಂಕಟೇಶ್ ಅವರು ಇದ್ದಾರೆ, ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ನಿಮ್ಮ ಇಲಾಖೆಯ ವತಿಯಿಂದ ಏನೋ ವಿದೇಶಿ ಟೂರು ಆರ್ಗನೈಸ್ ಮಾಡಿದ್ದೀರಂತೆ. ಈ ವಿದೇಶ ಪ್ರವಾಸಕ್ಕೆ ನಮ್ಮ ಇಲಾಖೆಯಿಂದ ಕರ್ಕೊಂಡು ಹೋಗ್ತಾರೆ ಅಂತ ಈ ಸುದ್ದಿ ಯಾತಕ್ಕೆ ಬಂತು ಅಂತ ನನಗೂ ಅರ್ಥ ಆಗ್ತಾ ಇಲ್ಲ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಇಲಾಖೆಯಿಂದ ನಾವು ಯಾರನ್ನೂ ಎಲ್ಲಿಗೂ ಕರ್ಕೊಂಡು ಹೋಗ್ತಾ ಇಲ್ಲ. ಅಧ್ಯಯನ ಮಾಡುವಂಥ ಅಗತ್ಯನೂ ಇಲ್ಲ. ಈಗ ಏನೋ ಅದಕ್ಕಾಗಿ ನಮ್ಮ ಇಲಾಖೆಯಿಂದ ಹಣನೂ ಇಲ್ಲ ನಮ್ಮಲ್ಲಿ. ಇದು ಯಾರು ಈಗ ಯಾಕೆ ಹಿಂಗೆ ಹೇಳ್ತಾ ಇದ್ದು ನನಗೂ ಅರ್ಥ ಆಗ್ತಾ ಇಲ್ಲಪ್ಪ. ಸರ್, ನಿನ್ನೆ ಶಾಸಕರಾಗಿರುವಂತಹ ಪುಟ್ಟರಂಗ ಶೆಟ್ಟಿ ಅವರು ಮಾತಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಕೆ ವೆಂಕಟೇಶ್ ಅವರು ಕರೆದ್ರು ನಮ್ಮನ್ನು, ಹಾಗಾಗಿ ನಾವು ಅಧ್ಯಯನಕ್ಕಾಗಿ ಹೋಗ್ತಿದ್ದೀವಿ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲ್ಯಾಂಡ್ಗೆ ಅನ್ನುವಂಥದ್ದನ್ನು ಅವರು ಡೈರೆಕ್ಟಾಗಿ ಹೇಳಿದ್ದಾರೆ. ಅದು ಯಾಕೆ ಆ ಥರ ಹೇಳೋದು ನನಗೂ ಗೊತ್ತಿಲ್ಲ. ನಾನೇ ಹೇಳ್ತಾ ಅದು ಯಾತಿಗೆ ನನ್ನ ಮೇಲೆ ಈ ಥರ ಹೇಳಿದ್ದಾರೆ. ಅವರು ವಿದೇಶಕ್ಕೆ ಪ್ರವಾಸಕ್ಕೆ ಹೋಗೋಕ್ಕೆ, ಅವ್ರ ಸ್ವಂತ ದುಡ್ಡಲ್ಲಿ ಹೋಗೋಕ್ಕೆ ಅವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ, ಇವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಯಾಕೆ ಹೇಳಬೇಕು ನನಗೂ ಗೊತ್ತಿಲ್ಲಪ್ಪ. ಅವ್ರ ಸ್ವಂತ ದುಡ್ಡಲ್ಲಿ ಅವ್ರು ಹೋಗ್ತಾರೆ, ಸರ್ಕಾರ ದುಡ್ಡಲ್ಲೇನು ಹೋಗ್ತಾ ಇಲ್ಲ. ಇದು ಭಯ ಯಾಕೆ ಬೀಳ್ಬೇಕು ಇದಕ್ಕೆ ಅವರು ಎಮ್.ಎಲ್.ಎಗಳು? ಏನು ಇಷ್ಟಕ್ಕೂ ಏನು ಯಾರು ಅವ್ರ ಎಮ್.ಎಲ್.ಎ ಏನು ಪ್ರವಾಸ ಹೋಗ್ಬೇಕು ನೀನು ಪರ್ಮಿಷನ್ ತಗೋಬೇಕು ಯಾರ್ದಾದ್ರೂ? ಏನು ಅಗತ್ಯ ಇಲ್ಲ. ಅವ್ರ ಇಚ್ಛೆ ಬಂದರೆ ಹೋಗ್ಬೋದು, ಬರ್ಬೋದು. ಸ್ಪೀಕರ್ ಆಫೀಸ್ಗೆ ಒಂದು ಲೆಟ್ರ್ ಕೊಟ್ಟಿದ್ದಾರೆ ಸರ್ ಪರ್ಮಿಷನ್ಗೋಸ್ಕರ, ಅದರಲ್ಲಿ ನಿಮ್ಮ ಹೆಸರು ಕೂಡ ಕರೆದಿದ್ರು. ಹೌದು, ನನ್ನ ಹೆಸರು ನನಗೂ ಕರೆದಿದ್ರು. ನಾನು ಸಾಧ್ಯ ಆದರೆ ಬರ್ತೀನಿ ಅಂತ ಹೇಳಿದ್ದೆ, ಬಟ್ ಈಗ ನಾನು ಹೋಗ್ತಾ ಇಲ್ಲ. ಸರ್, ಯಾರನ್ನ ಕೇಳಿದ್ರು ಕೂಡ ಅವ್ರು ಕರೆದ್ರು ಅನ್ನುವಂತಹ ಮಾತೇ ಬರ್ತಾ ಇದೆ ಹೊರತು ಯಾರು ಆರ್ಗನೈಸ್ ಮಾಡಿದೆ ಆ್ಯಕ್ಚುಲಿ ಇದನ್ನು? ನೋಡಿ, ಈ ಸೀನಿಯರ್ ಎಮ್.ಎಲ್.ಎಸ್ ಎಲ್ಲ ಈಗ 4 ಸಲ 5 ಸಲ 6 ಸಲ ಗೆದ್ದು ಬಂದವರು ಇದ್ದಾರೆ. ಅವರೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತಿದ್ರು ಅಸೆಂಬ್ಲಿ ನಡೆಯೋ ಸಂದರ್ಭದಲ್ಲಿ. ಆಗ ನಾನು ಅಲ್ಲಿ ಕೂತಿದ್ದೆ. ಆಗ ನನಗೂ ನೀವು ಬರ್ರಿ ಅಂತ ನನಗೆಲ್ಲ ಹಿಂಸೆ ಮಾಡೋದು. ನೋಡಪ್ಪ, ಸಾಧ್ಯ ನಾನು ಬರ್ತೀನಿ ಅಂತ. ಹಿಂಗಾಗಿ ನನ್ನ ಹೆಸರು ಬಂದಿದೆ, ಅಷ್ಟು ಬಿಟ್ಟು ಬೇರೆ ಏನಿಲ್ಲ. ಅವರೆಲ್ಲ ಪಾಪ ಸ್ನೇಹಿತರೆಲ್ಲ ಕರೆದಿದ್ದುಂಟು ನನಗೆ. ನಾನು ಸಾಧ್ಯ ಆದರೆ ಬರ್ತೀನಪ್ಪ ಅಂತ ಹೇಳಿದ್ದೆ ನಾನು ಅವರಿಗೆ. ಏನು ಬಟ್ ಅವ್ರು ಹೋಗ್ತಾ ಇದ್ದಾರೆ, ನಾನು ಹೋಗ್ತಾ ಇಲ್ಲ. ಸರ್, ಎಲ್ಲರೂ ಕೂಡ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.